ಉದ್ಯಮಿ ಸಿಜೆ ರಾಯ್ ಮೊಬೈಲ್ನಲ್ಲಿ ಇದೆಯಾ ಡೆತ್ನ ಸೀಕ್ರೆಟ್? ಸಾವಿಗೂ ಮುನ್ನ ಯಾರ ಜೊತೆ ಮಾತನಾಡಿದ್ರು ರಾಯ್? ಎಲ್ಲ ದಾಖಲೆಗಳ ಪರಿಶೀಲನೆಗೆ ಮುಂದಾದಂತಹ ಪೊಲೀಸರು ಸುಸೈಡ್ಗೂ ಮುನ್ನ ತಾಯಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ದಂತಹ ರಾಯ್, ಐಟಿ ದಾಳಿ ವೇಳೆಯೇ ತಮ್ಮ ಚೇಂಬರ್ಗೆ ಹೋಗಿದ್ದಂತಹ ರಾಯ್ ಈ ಸಂದರ್ಭದಲ್ಲಿ ಒಳಗೆ ಯಾರನ್ನೂ ಬಿಡಬೇಡ ಅಂತ ಹೇಳಿ ಗನ್ಮ್ಯಾನ್ಗೆ ಹೇಳಿದ್ರಂತೆ. ಆ ಬಳಿಕ 10 ನಿಮಿಷದ ನಂತರ ಹೋಗಿ ಬಾಗಿಲನ್ನ ಹಾಕೊಂಡಿದ್ದಂತಹ ಸಿಜೆ ರಾಯ್ ಅವರ ಬಾಗಿಲನ್ನ ತಟ್ಟಿದ್ದಾರೆ MD ಜೋಸೆಫ್. ಆದರೆ ಒಳಗಡೆಯಿಂದಲೇ ಬಾಗಿಲು ಲಾಕ್ ಮಾಡಿಕೊಂಡಿದ್ದಂತಹ ರಾಯ್, ಬಳಿಕ ಚೇಂಬರ್ ಬಾಗಿಲು ಒಡೆದು ಹೋಗಿದ್ದಂತಹ ಸಿಬ್ಬಂದಿ, ಒಳಗಡೆ ಕುರ್ಚಿಯ ಮೇಲೆ ರಕ್ತದ ಮಡುವಿನಲ್ಲಿ ಕೂತಿದ್ದಂತಹ ರಾಯ್, ನಾಡಿ ಮಿಡಿತ ಪರೀಕ್ಷಿಸಿದಾಗ ಏನೂ ಇರಲಿಲ್ಲ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಪೊಲೀಸರಿಗೆ ನೀಡಿರುವಂತಹ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಜೋಸೆಫ್. ಕೊನೆಯ ಕ್ಷಣದ ನಿಗೂಢ ಕರೆಗಳು. ಐಟಿ ದಾಳಿ ನಡೀತಾ ಇದ್ದಾಗಲೇ ರಾಯ್ ಅವರು ತಮ್ಮ ಚೇಂಬರ್ಗೆ ಹೋಗಿ ಯಾರನ್ನೂ ಕೂಡ ಒಳಗಡೆ ಬಿಡಬೇಡ ಅಂತ ಹೇಳಿ ಗನ್ಮ್ಯಾನ್ಗೆ ಹೇಳಿದಾರಂತೆ. ಸೊ ಹಾಗಾಗಿ ಈ ಒಂದು ಏಕಾಂತದ ಸಮಯದಲ್ಲಿ ಅವ್ರು ಯಾರಿಗೆ ಕರೆ ಮಾಡಿದ್ರು ಅನ್ನೋದು ಸದ್ಯಕ್ಕೆ ಇರುವಂತಹ $1 ಮಿಲಿಯನ್ ಪ್ರಶ್ನೆ. ಮತ್ತೆ ತಾಯಿ ಜೊತೆ ಮಾತಾಡಬೇಕು ಅನ್ನುವಂತಹ ಆಸೆ ಕೊನೆ ಕ್ಷಣದಲ್ಲಿ ಅವರಿಗೆ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ನಿಜವಾಗಿಯೂ ಅವರು ತಾಯಿಗೆ ಕರೆ ಮಾಡಿದ್ರಾ ಕೊನೆಯದಾಗಿ, ಅಥವಾ ಬೇರೆ ಯಾರಿಗಾದ್ರೂ ವ್ಯವಹಾರದ ಅಥವಾ ಒತ್ತಡದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರಾ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಮತ್ತೆ ತನಿಖೆಯಿಂದಷ್ಟೇ ಇದಕ್ಕೆ ಉತ್ತರ ಕೂಡ ಸಿಗಬೇಕಾಗಿದೆ. ಸದ್ಯಕ್ಕೆ ಅವರ ಫೋನನ್ನು ಕೂಡ ವಶಕ್ಕೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಅಧಿಕಾರಿಗಳು. ಫೋನನ್ನು ವಶಕ್ಕೆ ತೆಗೆದುಕೊಂಡ ನಂತರ ಸತ್ಯಾಸತ್ಯತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಾದ್ರೆ ರಾಯ್ ಚೇಂಬರ್ನ ಒಳಗಡೆ 10 ನಿಮಿಷ ಆಗಿದ್ದಾದ್ರೂ ಏನು? ನಿಜವಾಗಿಯೂ ತಾಯಿ ಜೊತೆಗೆ ಮಾತನಾಡಿದ್ರಾ ರಾಯ್, ಅಥವಾ ಬೇರೆ ಇನ್ಯಾರ ಜೊತೆಗಾದ್ರೂ ಮಾತುಕತೆಯನ್ನ ನಡೆಸಿದ್ರಾ? ಸಾವಿಗೂ ಮುನ್ನ ಮೊಬೈಲ್ನಲ್ಲಿ ಡೆತ್ ನೋಟ್ ಏನಾದ್ರೂ ಬರುದ್ರಾ? ಸದ್ಯ ರಾಯ್ ಐಫೋನ್ ಮತ್ತು ಆಂಡ್ರಾಯ್ಡ್ ಫೋನ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 2 ಮೊಬೈಲ್ಗಳಿಗೂ ಪಾಸ್ವರ್ಡ್ ಇಟ್ಟಿರುವಂತಹ ಉದ್ಯಮಿ ರಾಯ್ ಕೋರ್ಟ್ ಅನುಮತಿ ಪಡೆದು FSLಗೆ ಮೊಬೈಲ್ ಅನ್ನ ರವಾನೆ ಮಾಡೋದಕ್ಕೆ ಅಂತ ಹೇಳಿ ಸಿದ್ಧತೆಗಳಾಗ್ತಾ ಇದೆ. ಉದ್ಯಮಿ ರಾಯ್ ಅವರು ತಮ್ಮ 2 ಮೊಬೈಲ್ಗಳಿಗೆ ಸಹಜವಾಗಿ ಎಲ್ಲರೂ ಕೂಡ ಮೊಬೈಲ್ಗೆ ಪಾಸ್ವರ್ಡ್ಗಳನ್ನ ಇಟ್ಟಿರ್ತಾರೆ, ಹಾಗೆಯೇ ಅವರು ಕೂಡ ಪಾಸ್ವರ್ಡ್ ಅನ್ನ ಇಟ್ಟಿದ್ದಾರೆ. ಸೊ ಈಗ ಆ ಪಾಸ್ವರ್ಡ್ ತೆಗೆಯೋದು ಒಂದು ಸವಾಲ್ ಅಧಿಕಾರಿಗಳಿಗೆ. ಈ ಸದ್ಯಕ್ಕೆ ಪೊಲೀಸ್ನವರು 2 ಫೋನ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವುಗಳನ್ನು ಅನ್ಲಾಕ್ ಮಾಡೋದು ಸುಲಭದ ಮಾತಲ್ಲ. ಮೊಬೈಲ್ ಫೋನ್ಗಳನ್ನ FSLಗೆ ಕಳುಹಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೋರ್ಟ್ ಮುಖಾಂತರ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಬೇಕು ಅವರ ಮೊಬೈಲನ್ನು ಅನ್ಲಾಕ್ ಮಾಡಬೇಕು ಅಂತಂದರೆ. ಮತ್ತು ಈ ಐಫೋನ್ಗಳನ್ನ ಅನ್ಲಾಕ್ ಮಾಡೋದು ಅಷ್ಟು ಸುಲಭ ಅಲ್ಲ, ಪರ್ಮಿಷನನ್ನು ತೆಗೆದುಕೊಳ್ಳೇಬೇಕಾಗುತ್ತೆ. ಮತ್ತು ಐಫೋನ್ ಎಷ್ಟು ಸುರಕ್ಷಿತವಾಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್, ಕ್ರೈಮ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಂಜುನಾಥ್, ಕೊನೆಯದಾಗಿ ರಾಯ್ ಯಾರ ಜೊತೆ ಮಾತನಾಡಿದ್ದಾರೆ ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ತಾಯಿ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರಂತೆ, ತಾಯಿ ಜೊತೆ ಮಾತುಕತೆ ಆಯ್ತಾ, ಏನು ಕತೆ? ಮತ್ತೆ 2 ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಕೋರ್ಟ್ ಅನುಮತಿ ಪಡೆಯೋದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ. ರಮ್ಯ, ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಂಥ ಈ ಒಂದು ಏನು ಉದ್ಯಮಿಯಾಗಿರ್ತಕ್ಕಂಥ ಸಿಜೆ ರಾಯ್ ಅವರ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದರ ನಡುವೆ ಏನು ಈಗ ಹಲ್ಸೂರು ಬಳಿ ಇರ್ತಕ್ಕಂಥ ಒಂದು ಖಾಸಗಿ ಹೋಟೆಲ್, ಅಲ್ಲಿರ್ತಕ್ಕಂಥ ಅವರ ಕುಟುಂಬಸ್ಥರಿಂದಲೂ ಸಹ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಡಿಸೆಂಬರ್ 3ನೇ ತಾರೀಕು IT ರೈಡ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಸೀಸ್ ಮಾಡಿದ್ದಂಥ IT ಅಧಿಕಾರಿಗಳು ಇದೆ ಏನು ಕಾನ್ಫಿಡೆಂಟ್ ಕಚೇರಿ ಇದೆ, ಆ ಕಚೇರಿಯ 3ನೇ ಮಹಡಿಯ ಒಂದು ಕೊಠಡಿಯಲ್ಲಿ ಅದನ್ನು ಸೀಸ್ ಮಾಡಿ ಇಟ್ಟಿದ್ರು. ಅದನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬಾರ್ದು, ಆ ಕೊಠಡಿಗೆ ಹೋಗಬಾರ್ದು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದರು. ಅವತ್ತು ನಡೆದಂಥ ವಿಚಾರಣಾ ಸಂದರ್ಭದಲ್ಲಿ ಕೆಲವೊಂದು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಸಹ ಏನು ಸಿಜೆ ರಾಯ್ ಅವರು ಹಿಂದೇಟನ್ನು ಹಾಕಿದ್ರು. ಅದಕ್ಕೆ ಬೇಕಾದಂಥ ಪೂರಕವಾದಂಥ ದಾಖಲೆಗಳು ಅವರ ಬಳಿ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಬೆನ್ನಲ್ಲೇ ನಿನ್ನೆ ಏನು ಕೇರಳದಿಂದ ಬಂದಿದ್ದಂಥ IT ಅಧಿಕಾರಿಗಳು ಕಾನ್ಫಿಡೆಂಟ್ ಕಚೇರಿಯಲ್ಲಿ ಒಂದು ಪರಿಶೀಲನೆ ಮಾಡ್ತಾಯಿದ್ರು. ಜೊತೆಗೆ ಕಳೆದ ಬಾರಿ ನಡೆದಂಥ IT ರೈಡ್ ಏನಿತ್ತು
ಆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಬಂದಿದ್ರು ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಆ ಸಂದರ್ಭದಲ್ಲಿ ಸುಮಾರು 1 ಗಂಟೆಗಳ ಕಾಲ ಏನು IT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಸ್ಟೇಟ್ಮೆಂಟ್ ನೀಡಿದಂಥ CJ ರಾಯ್ ಕೊನೆಯದಾಗಿ ನನ್ನ ತಾಯಿ ಜೊತೆ ಮಾತಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಕ್ಯಾಬಿನ್ಗೆ ಹೋಗ್ತಾರೆ. ಕ್ಯಾಬಿನನ್ನು ಸಹ ಸುಮಾರು ದಿನಗಳಿಂದ ಕ್ಲೋಸ್ ಮಾಡಿದ್ರು. ಯಾಕಂದರೆ ಇವರು ದುಬೈಗೆ ಹೋಗಿರ್ತಾರೆ. ದುಬೈಗೆ ಹೋಗಿ ಮೊನ್ನೆ ಅಷ್ಟೇ ಅಂದರೆ ಜನವರಿ 27ನೇ ತಾರೀಕು ವಾಪಸ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ. ಅದಾದ ಬಳಿಕ ಇವರು ಕ್ಯಾಬಿನನ್ನು ಓಪನ್ ಮಾಡಿರ್ತಾರೆ. ಕ್ಯಾಬಿನ್ ಒಳಗಡೆ ಅವರ MDಗೂ ಸಹ ಹೋಗಿ ಹೇಳಿರ್ತಾರೆ, ನನ್ನ ತಾಯಿ ಜೊತೆ ಮಾತಾಡಬೇಕು, ಯಾರನ್ನು ಒಳಗಡೆ ಬಿಡಬೇಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟು ಅವ್ರ ಬಾಡಿ ಗಾರ್ಡನ್ನು ಸಹ ಒಂದು ಹೊರಗಡೆ ಇಟ್ಟು ಅವ್ರು ಒಳಗಡೆ ಹೋಗಿರ್ತಾರೆ. ಒಳಗಡೆ ಹೋದಂಥ CJ ರಾಯ್ ಅವರು ಸುಮಾರು ಹೊತ್ತು ಆಚೆ ಬರೋದಿಲ್ಲ. ಹಾಗಾಗಿ 10 ನಿಮಿಷ 15 ನಿಮಿಷಗಳ ಕಾಲ ನೋಡಿದಂಥ ಅವ್ರ MD ಜೋಸೆಫ್ ಅವರು ಬಾಗಿಲನ್ನ ತಳ್ಳಿ ಒಳಗಡೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಬಾಗಿಲು ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ರಾಯ್ ಸೂಸೈಡ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಸುದ್ದಿ ಲಭ್ಯವಾಗ್ತಾ ಇದೆ. IT ವಿಚಾರಣೆಗೆ ಹೆದರಿ ರಾಯ್ ಸೂಸೈಡ್ ಮಾಡಿಕೊಂಡಿಲ್ಲ. IT ಅಧಿಕಾರಿಗಳು ನಾರ್ಮಲ್ ಡಾಕ್ಯುಮೆಂಟ್ಸ್ ಮಾತ್ರ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟಕ್ಕೂ IT ಕೇಳಿದ ಮಾಹಿತಿ ಯಾವುದು ಗೊತ್ತಾ? 2 ಟ್ರಾನ್ಸಾಕ್ಷನ್ ಸಂಬಂಧ ಮಾಹಿತಿ ಕೇಳಿದ್ದಂತಹ ಅಧಿಕಾರಿಗಳು ರಾಯ್ ಅವರ ಉದ್ಯಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೇಳಿದ್ರಂತೆ. ಜೊತೆಗೆ ಓರ್ವ ರಾಜಕಾರಣಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಕೇಳಿದ್ದ IT, 100 ಕೋಟಿ ವ್ಯವಹಾರ ಬಗ್ಗೆ ದಾಖಲೆ ಕೇಳಿದಂತಹ IT ಅಧಿಕಾರಿಗಳು. ಆದರೆ ಈ ದಾಖಲೆಗೆ ಸರಿಯಾದ ದಾಖಲೆ ಕೊಡದ ರಾಯ್ ಈ ಹಿಂದೆ ಕೂಡ ಹಲವು ಬಾರಿ IT ವಿಚಾರಣೆಯನ್ನ ಎದುರಿಸಿದಂತಹ ರಾಯ್. ಹಾಗಾಗಿ IT ವಿಚಾರಣೆ ರಾಯ್ ಅವರಿಗೆ ಹೊಸದೇನಾಗಿರ್ಲಿಲ್ಲ. ವಿಚಾರಣೆಯಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿಲ್ಲ ಅನ್ನೋದು ಇದೀಗ ಕನ್ಫರ್ಮ್ ಆಗ್ತಾ ಇದೆ. ರಾಯ್ ಸೂಸೈಡ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಡೀಟೇಲ್ಸ್ ನೀಡ್ತಾರೆ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ IT ರೇಡ್ ಆಗಿರೋದು ಅಥವಾ IT ಕೇಳುವಂತಹ ಪ್ರಶ್ನೆಗಳು ರಾಯ್ ಅವರಿಗೆ ಹೊಸದೇನಲ್ಲ ಅನ್ನುವಂತಹ ಮಾಹಿತಿ. ಇದರಲ್ಲಿ ಒಬ್ಬ ರಾಜಕಾರಣಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ದೊಡ್ಡ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಏನಾಗಬಹುದು ಈ ಒಂದು ಪ್ರಕರಣ ಅಂತ? ರಮ್ಯ, ನಿನ್ನೆಯಿಂದಲೂ ಹೇಳ್ತಕ್ಕಂಥದ್ದು ಇದೇ ಪ್ರಶ್ನೆ, ಕಾಡ್ತಕ್ಕಂಥದ್ದು ಇದೇ ಪ್ರಶ್ನೆ. ಯಾಕೆಂತಂದರೆ ಇಲ್ಲಿ 12 ಬಾರಿ IT ರೈಡ್ ಆಗಿದೆ. CJ ರಾಯ್ ಅವರು ಅದನ್ನು ಎದುರಿಸಿದ್ದಾರೆ. ಯಾವುದೇ ಕಾರಣಕ್ಕೂ, ಯಾಕಂತಂದರೆ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಇಷ್ಟು ದೊಡ್ಡದಾಗಿ ಕಟ್ಟಿರ್ತಕ್ಕಂಥ ರಾಯ್ಗೆ IT ರೈಡ್ ಅನ್ನೋದು ಹೊಸದಾಗಿರಲಿಲ್ಲ. ಅದು ಆಗಾಗ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಒದಗಿಸೋದು, ವಿಚಾರಣೆಗೆ ಹಾಜರಾಗೋದನ್ನು ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಕೇರಳ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿನ ಕೆಲವೊಂದು ರಾಜಕಾರಣಿಗಳ ಜೊತೆಯೂ ಸಂಪರ್ಕದಲ್ಲಿದ್ದಾರೆ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜಕಾರಣಿಗಳಿರ್ಬೋದು, ಬಿಸ್ನೆಸ್ ಮೆನ್ಗಳು ಒಂದು ಜೊತೆ ನಂಟನ್ನು ಸಾಧಿಸೋದು ಮುಖ್ಯ. ಹೀಗಾಗಿ ಹಲವಾರು ರಾಜಕಾರಣಿಗಳ ಜೊತೆ ನಮ್ಮ ರಾಜ್ಯದಲ್ಲೂ ಇದ್ದಾರೆ, ಕೇರಳ ರಾಜ್ಯದಲ್ಲೂ ಸಹ ಅವರು ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಇಷ್ಟು ದಿನ ನಡೆದಂಥ ಈ ಒಂದು ದಾಖಲೆಗಳ ಪರಿಶೀಲನೆ ವೇಳೆ ಇಬ್ಬರು ರಾಜಕಾರಣಿಗಳ ಹೆಸರನ್ನು ಜೊತೆಗೆ 2 ಟ್ರಾನ್ಸಾಕ್ಷನನ್ನು ಮುಖ್ಯವಾಗಿ ಪರಿಗಣಿಸ್ತಕ್ಕಂಥ IT ಅಧಿಕಾರಿಗಳು ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳುವಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ರಾನ್ಸಾಕ್ಷನ್ ಆಗಿದೆ. ಅದು ಎಕ್ಸಾಕ್ಟಾಗಿ ಇಷ್ಟೇ ಮೊತ್ತದ ಕೋಟಿ ರೂಪಾಯಿ ಮೊತ್ತದ ಟ್ರಾನ್ಸಾಕ್ಷನ್ ಅಂತ ಏನಿಲ್ಲ, 106 ಕೋಟಿ ರೂಪಾಯಿ ಮೊತ್ತದ ಟ್ರಾನ್ಸಾಕ್ಷನ್ನು. ಅದು ಒಬ್ಬ ರಾಜಕಾರಣಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ಏನು ಕೈಗೊಂಡಿರ್ತಾರೆ, ಇದಕ್ಕೆ ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಟೇಟ್ಮೆಂಟನ್ನು ಕೇಳಿದಾಗ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಒದಗಿಸಿಲ್ಲ. ಹೀಗಾಗಿ ಕೆಲವೊಂದು ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ಆ ವ್ಯಕ್ತಿ ಯಾರಾದರೂ ಅವರಿಗೆ ತುಂಬ ಫೇವರ್ ಆಗಿದ್ದರೆ ಅವರ ಹೆಸರನ್ನು ಎಲ್ಲೂ ಬಿಟ್ಕೊಡೋದಿಲ್ಲ. ಹಾಗಾಗಿ ಇಲ್ಲೂ ಅದೇ ರೀತಿಯಾಗಿ CJ ರಾಯ್ ಅವರು ಯಾವ ಒಂದು ಪ್ರಭಾವಿ ರಾಜಕಾರಣಿ ಹೆಸರನ್ನು ಬಿಟ್ಕೊಡೋದಕ್ಕೆ ಹೆದರಿ, ಒಂದು ವೇಳೆ ಬಿಟ್ಕೊಟ್ಟೆ ಮುಂದೆ ಏನಾಗುತ್ತೋ ಅನಾಹುತ ಅನ್ನೋದಕ್ಕೆ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನೋದು ಹೊರತುಪಡಿಸಿದ್ರೆ IT ದಾಳಿಯಿಂದ ಅಥವಾ IT ಅಧಿಕಾರಿಗಳು ಕೇಳಿದ ಪ್ರಶ್ನೆಯಿಂದ ಇವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು. ಮತ್ತೊಂದು ಕಡೆ ಏನು ಬಹುಕೋಟಿ ಟ್ರಾನ್ಸಾಕ್ಷನ್ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದು ಲೀಗಲ್ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ಆಗಿಲ್ಲ ವಿಚಾರಣೆ ಸಂದರ್ಭದಲ್ಲಿ. ಆ ಹಿನ್ನೆಲೆಯಲ್ಲೂ ಸಹ ಮನನೊಂದಿರ್ಬೋದು, ಮುಂದೆ ಏನು ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮನನೊಂದು ಆತ ಆತ್ಮಹತ್ಯೆಗೆ ಶರಣಾಗಿರ್ಬೋದು ಅನ್ನೋದು ಈಗ ಕಾಡ್ತಕ್ಕಂಥ ಪ್ರಶ್ನೆ ಆಗಿದೆ. ಹೈ ಅಂಡ್ ಐಫೋನ್ ಆಗಿರೋದ್ರಿಂದ ಪಾಸ್ವರ್ಡ್ ಅನ್ನ ಬ್ರೇಕ್ ಮಾಡೋದು ಒಂದ್ ಕಡೆ ಅಷ್ಟು ಸುಲಭದ ಮಾತಲ್ಲ. ಸೊ ಸದ್ಯಕ್ಕೆ ಈ 2 ಫೋನ್ನಲ್ಲಿ ರಾಯ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಏನಾದರೂ ಕುರುಹು ಸಿಗುವಂತಹ ಸಾಧ್ಯತೆ ಇದೆಯಾ ಅಂತ?
ಖಂಡಿತ ರಮ್ಯ, ಈ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಅವರ ವಾಟ್ಸಪ್ ಚಾಟಿಂಗ್ಸ್ ಅನ್ನ ಇರ್ಬೋದು, ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ಸ್ಗಳನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಆದರೆ ಅವರು ಪಾಸ್ವರ್ಡನ್ನು ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪಾಸ್ವರ್ಡನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ FSLಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಅಲ್ಲಿ ಅವರ ಪಾಸ್ವರ್ಡನ್ನು ಡೆಸ್ಟ್ರಾಯ್ ಮಾಡಿದಂಥ ಬಳಿಕ ಅವರ ದತ್ತಾಂಶ ಮೊಬೈಲ್ನಲ್ಲಿ ಇರ್ತಕ್ಕಂಥ ನಾರ್ಮಲ್ ಮೆಸೇಜಸ್ ಇರ್ಬೋದು ಅಥವಾ ಒಳಕರೆ ಇನ್ಕಮಿಂಗ್ ಕಾಲ್ಸು, ಔಟ್ ಗೋಯಿಂಗ್ ಕಾಲ್ಸ್ ಇರ್ಬೋದು, ವಾಟ್ಸಪ್ ಚಾಟಿಂಗ್ಸು, ಅದರ ಜೊತೆಗೆ ನಿನ್ನೆ ಕೊನೆ ಅಂದರೆ ಅವ್ರ ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚಿತವಾಗಿ ಕೊನೆಯ ಬಾರಿ ಹೇಳಿರ್ತಕ್ಕಂಥದ್ದು ತನ್ನ ತಾಯಿಯೊಂದಿಗೆ ಮಾತನಾಡಬೇಕು ಅಂತ. ಒಂದು ವೇಳೆ ಅವರ ತಾಯಿ ಜೊತೆ ಮಾತನಾಡಿದರೆ ಏನೆಲ್ಲ ವಿಚಾರಗಳನ್ನು ಮಾತನಾಡಿದ್ದಾರೆ ಅನ್ನೋ ಒಂದು ದತ್ತಾಂಶವನ್ನು ಸಹ ರಿಟ್ರೀವ್ ಮಾಡುವಂಥ ಕೆಲಸವನ್ನು ಸಹ ಮಾಡಲಾಗುತ್ತೆ. ಗನ್ಮ್ಯಾನಿಗೆ ಯಾರನ್ನೂ ಒಳಗಡೆ ಬಿಡಬೇಡ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿರ್ತಾರೆ. ಇಲ್ಲಿ ಆ ಸಂದೇಶ ರವಾನೆ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ರೆ ಅವ್ರು ಆಗಾಗಲೇ ಸುಸೈಡ್ ಮಾಡ್ಕೊಳ್ಳೋಕೆ ಸಿದ್ಧತೆಯನ್ನ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ ಅಲ್ವಾ? ಖಂಡಿತ ರಮ್ಯ, ಏನು ನಿನ್ನೆ IT ವಿಚಾರಣೆಯನ್ನು ಎದುರಿಸಿ ಅವರ ಕ್ಯಾಬಿನ್ಗೆ ಹೋದಂಥ CJ ರಾಯ್ ಅವರು ಅವರ ಗನ್ಮ್ಯಾನ್ಗೆ ಹೇಳ್ತಾರೆ 10 ನಿಮಿಷಗಳ ಕಾಲ ಯಾರನ್ನು ಒಳಗಡೆ ಬಿಡಬೇಡ ಅಂತಕ್ಕಂಥದ್ದು. ಯಾಕಂದರೆ ನನ್ನ ತಾಯಿ ಜೊತೆ ಮಾತನಾಡಬೇಕು ಅನಿಸ್ತಾ ಇದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇವರು ಸಂದೇಶವನ್ನು ಮೆಸೇಜ್ ಮಾಡಿಲ್ಲ, ಬಾಯಿ ಮಾತಲ್ಲೇ ಹೇಳ್ಬಿಟ್ಟು ಒಳಗಡೆ ಹೋಗ್ತಕ್ಕಂಥದ್ದು. ಒಳಗಡೆ ಹೋದಂಥವ್ರು ನಾರ್ಮಲ್ ಆಗಿ ಒಳಗಡೆ ಹೋದರೆ ಇನ್ ಟೈಮ್ಗೆ ಅವ್ರು ಹೊರಗಡೆ ಬರ್ತಾಯಿದ್ರು. ಆದರೆ ಅದೇ ಸಂದರ್ಭದಲ್ಲಿ ಗನ್ಮೇನು ಮತ್ತು ಅವರ MD ಆಗಿರ್ತಕ್ಕಂಥ ಇನ್ನು ಜೋಸೆಫ್ ಅಂತ ಏನಿದ್ರು ಅವರು ಸಹ ಅಲ್ಲೇ ಇರ್ತಾರೆ. ಅವರು ಹೇಳಿದಂಥ ಟೈಮು ಅವರು ಹೊರಗಡೆ ಬರದೇ ಇದ್ದಾಗ ಅನುಮಾನಗೊಂಡು ಇವರು ಬಾಗಿಲನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಾರ್ಮಲ್ ಆಗಿ ಬಾಗಿಲು ಪುಷ್ ಮಾಡಿದಾಗ ಏನು ಓಪನ್ ಆಗ್ತಾಯಿತ್ತು ಅದು ಆಗಿಲ್ಲ, ಅದು ಒಳಗಡೆಯಿಂದ ಲಾಕ್ ಆಗಿತ್ತು. ಹಾಗಾಗಿ ಸುಮಾರು ಹೊತ್ತು ನೋಡಿದಂಥ ಈ ಸಿಬ್ಬಂದಿ ಆ ಬಾಗಿಲನ್ನು ಒಳಗಡೆ ಹೋಗ್ತಾರೆ. ಆ ಒಳಗಡೆ ಹೋಗಿ ನೋಡಿದಾಗ ಅವರ ಒಂದು ಕ್ಯಾಬಿನು, ಅವರು ಪ್ರತಿನಿತ್ಯ ಕೂರ್ತಾ ಇದ್ದಂಥ ಚೇರ್ ಮೇಲೆ ಕೂತ್ಕೊಂಡಿದ್ದಂಥ CJ ರಾಯ್ ಅವರ ಏನು ಎದೆ ಭಾಗದಲ್ಲಿ ರಕ್ತದ ಕಲೆ ಬರುತ್ತೆ. ಹತ್ತಿರವಾಗಿ ನೋಡ್ತಾರೆ, ಅವರ ದೇಹ ತುಂಬ ಕೋಲ್ಡ್ ಆಗಿರುತ್ತೆ. ಅಷ್ಟರಲ್ಲಾಗಲೇ ಅವ್ರ ಉಸಿರು ನಿಂತೋಗಿರುತ್ತೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಆದರೂ ಒಂದು ಭರವಸೆ ಮೇಲೆ ಅವರನ್ನು ಆಸ್ಪತ್ರೆಗೆ ಕರೆಸ್ಕೊಂಡು ಹೋಗ್ತಕ್ಕಂಥದ್ದು. ಇದು ಎಲ್ಲವೂ ಸಹ ನಿನ್ನೆ ಆ ಒಂದು 10 ನಿಮಿಷ 15 ನಿಮಿಷ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಆಗಿದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.